ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾಗಿರುವಂತಹ ಟೇಸ್ಟಿಯಾಗಿರುವಂತಹ ಬೇಗ ಮಾಡುವಂತಹ ಪಾಲಕ್ ಸೊಪ್ಪಿನ ಬಜ್ಜಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ಈ ಪಾಲಕ್ ಬಜ್ಜಿ ಮಾಡೋ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಜರಡಿ ಹಿಡಿದು ಹಾಕ್ಕೊಂಡಿರೋಂಥದ್ದು. ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಅರ್ಧ ಟೇಬಲ್ ಸ್ಪೂನು ಸೋಂಪು ಕಾಳು, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1 ಚಿಟಿಕೆ ಆಗೋಷ್ಟು ಸೋಡಾನ ಹಾಕೋತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಾನು ನೀರು ಹಾಕೋತಾ ಇದ್ದೀನಿ. ಇವಾಗ ಇದು ಕಲಸುವಾಗ ಒಂದೇ ಸಲ ನೀರು ಹಾಕ್ಕೊಂಡು ಕಲಿಸ್ಬಾರ್ದು, ಒಂದು ಲೆವೆಲಲ್ಲಿ ನೀರು ಹಾಕೋಬೇಕಷ್ಟೇ. ಇದರಲ್ಲಿ ಗಂಟು ಅಂಶ ಎಲ್ಲ ಬರುತ್ತೆ, ಹಂಗಾಗಿ ಗಂಟು ಬರದೇ ಇರೋ ರೀತಿ ನೀರು ಹಾಕ್ಕೊಂಡು ಕಲಿಸ್ಕೊಂಡು ಆಮೇಲೆ ಮತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ತೆಳು ನೋಡಿಕೊಂಡು ಹಾಕೋಬೇಕು. ಬಜ್ಜಿ ನಾವು ಮಾಮೂಲಿ ಬಜ್ಜಿ ಮಾಡುವಾಗ ಯಾವ ರೀತಿ ತಕ್ಕೋತೀವೋ ಅದೇ ರೀತಿ ತಗೊಂಡ್ರೆ ಸಾಕು. ಈ ರೀತಿ ತೆಳುಗೆ ಬಂದರೆ ಬಜ್ಜಿ ಮಾಡೋದಕ್ಕೆ ತುಂಬಾ ಈಸಿಯಾಗಿರುತ್ತೆ. ಹಿಟ್ಟು ಕೂಡ ಚೆನ್ನಾಗಿ ಕಚ್ಕೊಳ್ಳುತ್ತೆ. ಈಗ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಮಿಕ್ಸ್ ಆಗಿದೆ. ಇಲ್ಲಿ ಬಾಣಲಿ ಕೂಡ ಇಟ್ಕೊಂಡಿದ್ದೀನಿ ಕಾಯೋದಕ್ಕೆ. ಇಲ್ಲಿ 1 ಕಪ್ಪಷ್ಟು ಎಣ್ಣೆ ತೊಗೋತಾ ಇದ್ದೀನಿ. ಬಜ್ಜಿ ಮುಳುಗೋಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೋಬೇಕು. ಇಲ್ಲಿ ನಾನು 1 ಕಪ್ ಎಣ್ಣೆ ಅಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ಕಾದಿರೋಂಥ ಎಣ್ಣೆನೇ ನಾನು ಹಿಟ್ಟು ಕಲಸಿರೋಂಥ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಬಜ್ಜಿ ಗರಿಗರಿಯಾಗಿ ಬರಲಿ ಅಂತ ಬಿಸಿಯಾಗಿರೋ ಎಣ್ಣೆನ ಹಾಕೋತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಆದ ನಂತರ ಈ ಕಡೆ ಎಣ್ಣೆ ಕೂಡ ಬಿಸಿಯಾಗಿರುತ್ತೆ. ಇಲ್ಲಿ ನಾನೀಗ ಒಂದು 10ರಿಂದ 15 ಪಾಲಕ್ ಸೊಪ್ಪನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ವಾಶ್ ಮಾಡಿರೋವಂಥದ್ದು. ಈ ರೀತಿ ಬಜ್ಜಿ ಹಿಟ್ಟಿಗೆ ಅಜ್ಜಿ ಹಿಟ್ಟಲ್ಲಿ ಪಾಲಕ್ ಸೊಪ್ಪನ್ನ ಬಿಡಬೇಕು. ಇದು ತುಂಬ ರುಚಿಯಾಗಿರುತ್ತೆ ಕೂಡ, ಚೆನ್ನಾಗೂ ಇರುತ್ತೆ. ಈಗಿನ ಮಳೆಗಾಲಕ್ಕಂತೂ ಒಂದೇ ಥರ ಬಜ್ಜಿ ತಿಂತಾಯಿರ್ತೀವಿ, ಅದೇ ರೀತಿ ಇದನ್ನು ಕೂಡ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಟೇಸ್ಟ್ ಇರುತ್ತೆ, ರುಚಿನೂ ಇರುತ್ತೆ. ಯಾರು ಮಕ್ಕಳು ಸೊಪ್ಪು ತಿನ್ನಲ್ಲ ಅಂಥವ್ರಿಗೆ ಕೂಡ ಈ ಬಜ್ಜಿ ಥರ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೀತಿ ನಾನು ಬಾಣಲಿಗೆ ಎಷ್ಟು ಹಿಡಿಯುತ್ತೋ ಅಷ್ಟು ಬಜ್ಜಿನೇ ಹಾಕ್ಕೊಂಡಿದ್ದೀನಿ. ನಾನು 3 ಹಿಡಿತಾ ಇದೆ, ಹಂಗಾಗಿ ನಾನು 3 ತೊಗೊಂಡಿದ್ದೀನಿ. ಯಾಕೆ ಅಂದರೆ ಪಾಲಕ್ ಸೊಪ್ಪು ದೊಡ್ಡದಾಗಿರೋದ್ರಿಂದ ಎಲೆ ಚಿಕ್ಕವು ತಗೊಂಡ್ರೆ ಒಂದು 5-6 ಹಿಡಿಯುತ್ತೆ. ಈ ರೀತಿ 2 ಕಡೆ ಬೇಯಿಸ್ಕೋಬೇಕು. ಈಗ ಬಜ್ಜಿ ರೆಡಿಯಾಗಿದೆ. ಒಂದೊಂದೇ ಬಜ್ಜಿನ ಎತ್ಕೋಬೇಕು. ತಿನ್ನೋದಕ್ಕಂತೂ ಒಳ್ಳೆ ಟೇಸ್ಟು, ತುಂಬ ಚೆನ್ನಾಗಿರುತ್ತೆ. ಕಾಫಿ ಟೈಮ್ಗೆ ಮತ್ತು ಸಂಜೆ ಸ್ನ್ಯಾಕ್ಸ್ ಟೈಮ್ಗೂ ಕೂಡ ತುಂಬ ಪರ್ಫೆಕ್ಟಾಗಿರುತ್ತೆ. ಈಗ 2ನೇ ಸಲನೂ ಕೂಡ ಅದೇ ರೀತಿ ಮಾಡ್ಕೋತಾ ಇದ್ದೀನಿ. ಉಳಿದಿರೋಂಥ ಪಾಲಕ್ನೆಲ್ಲ ಮತ್ತೆ ಅದೇ ರೀತಿ ಹಿಟ್ಟಲ್ಲಿ ಎದ್ದು ಬಿಡ್ತಾಯಿದ್ದೀನಿ. ಈ ರೀತಿ 2 ಸಲನೂ ಬಿಟ್ಕೊಂಡ್ರೆ ಬಜ್ಜಿ ರೆಡಿಯಾಗುತ್ತೆ. ಇದನ್ನು ಕೂಡ ಅಷ್ಟೇ ಗರಿಗರಿಯಾಗಿ ಸಣ್ಣ ಉರಿ ಇಟ್ಕೊಂಡೆ ಬೇಯಿಸ್ಕೋಬೇಕು. ಈಗ ಇದು ಕೂಡ ಉಲ್ಟಾ ಸೀದಾ ಮಾಡಿ ಬೇಯಿಸ್ಕೊತಾ ಇದ್ದೀನಿ. ಈ ರೀತಿ 2 ಬೆಂದಿದೆ. ಈಗ ಇದನ್ನು ಕೂಡ ತಕ್ಕೊಬಿಡೋಣ. ನೀವು ಇಕ್ಲ ಅಥವಾ ಜಾಲರಿ ಯಾವುದ್ರಲ್ಲಾದ್ರೂ ತಕ್ಕೋಬೋದು. ಈ ರೀತಿ ಗರಿಗರಿಯಾಗಿರುವಂತಹ ಪಾಲಕ್ ಬಜ್ಜಿ ರೆಡಿಯಾಗಿದೆ. ಈಗ ಇಲ್ಲಿ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ. ಈಗ ನೋಡಿ, ಇದು ತುಂಬ ಕ್ರಿಸ್ಪಿಯಾಗಿದೆ. ಮುರಿದ್ರೂ ಕೂಡ ತುಂಬ ಸ್ಮೂತಾಗಿರುತ್ತೆ. ತಿನ್ನೋದಕ್ಕೂ ಕೂಡ ಒಳ್ಳೆ ಟೇಸ್ಟು.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.